ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಆಂಜನೇಯ ದೇವಸ್ಥಾನದಲ್ಲಿ ನಿನ್ನೆ ನೈಟ್ ಬಂದು ಈ ಕಳ್ಳರು ಕಾಟ ತುಂಬಾ ಜಾಸ್ತಿ ಆಗಿದೆ. ಇದು ಇಲ್ಲಿ ಈ ಕಡೆ ಬಂದ್ಬಿಟ್ಟು ಸುಮಾರು ವಿಲೇಜ್ ಕಡೆ ಎಲ್ಲ ಕನೆಕ್ಟಿವಿಟೀಸ್ ಇರೋದ್ರಿಂದ ಈ ಕಡೆ ಈಸಿಯಾಗಿ ಅವ್ರಿಗೆ ಹೋಗಕ್ಕೆ ದಾರಿ ಎಲ್ಲೋ ಮಾಡ್ಕೊಂಡು ಈ ಕಡೆಯಿಂದ ಬಂದು 4-5 ದೇವಸ್ಥಾನ ಮತ್ತೆ ಪಂಪ್ ಮೋಟರ್ಗಳು ಮತ್ತೆ ರೈತರದು ಎಲ್ಲ ಜಮೀನುಗಳಲ್ಲಿ ಕೇಬಲ್ ಚಾನಲ್ ಬಾಕ್ಸ್ ಎಲ್ಲ ಕಳ್ತನ ಮಾಡಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದೀವಿ ಸ್ಟೇಷನ್ ಅಲ್ಲಿ. ಮತ್ತೆ MLA ಅವ್ರ ಹತ್ರನೂ ನಾವು ಮಾಹಿತಿ ಕೊಟ್ಟಿದ್ದೀವಿ. MLA ಅದಕ್ಕೆ ಆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವ್ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಮ್ಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಮ್ಗೆ ಅದ್ ಯಾರಂತ ಕಂಡಿಡ್ದು ಇಂತ ತಪ್ಪು ಇನ್ನೊಂದ್ಸಲಿ ನಡಿಬಾರ್ದು ನಮ್ಮ ಯಾವ ಕಡೆ ಅಂತ ಇದನ್ನ ಸ್ಟ್ರಾಂಗ್ ಆಗಿ ಆಕ್ಷನ್ ತೆಗ್ದು ಇಲ್ಲಂತಲ್ಲ ಎಲ್ಲೂ ನಡೀಬಾರ್ದು. ಮತ್ತೆ ಈ ಅಲ್ಲಲ್ಲಿ ಡ್ರಗ್ಸ್ ಆಕ್ಟಿವಿಟೀಸ್ ಈ ಕಡೆ ವಿಲೇಜ್ ಇರೋದ್ರಿಂದ ಈ ಕಡೆ ಮನೆಗಳು ಈ ಸಿಟಿ ಲಿಮಿಟ್ಸ್ ದಾಟಿದ ತಕ್ಷಣ ವಿಲೇಜ್ ಲಿಮಿಟ್ಸ್ ಬರೋದ್ರಿಂದ ಈ ಡ್ರಗ್ಸ್ ಆಕ್ಟಿವಿಟೀಸ್ ಜಾಸ್ತಿ ಬರ್ತಾರೆ. ಈ ಪೊಲೀಸ್ ಬೀಟ್ಸ್ ಅವರು ಸುಮ್ನೆ ಒಂದು ಟೈಮ್ ಯಾವ್ದೋ ಒಂದ್ ಟೈಮ್ ಬಂದು ಹೋಗ್ತಾರೆ. ಆತರ ಬಂದು ಹೋದ್ರೆ ಅದು ಆಗೋದಿಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಸ್ಕೂಲ್ ಇದೆ ಮತ್ತೆ ಎಲ್ಲ ಪಬ್ಲಿಕ್ ಓಡಾಡೋ ಜಾಗ, ಇದನ್ನ ಹಿಂಗೆ ಬಿಟ್ರೆ ಆಗಲ್ಲ. ಸ್ವಲ್ಪ ಏನಿದೆ ಅದು ಆಕ್ಷನ್ ತೆಗ್ದು ಸಾಲ್ವ್ ಮಾಡ್ಕೊಡಿ ಅಂತ ಸ್ಮಾಲ್ ಇಂಡಸ್ಟ್ರಿ ಇಟ್ಕೊಂಡಿದ್ದೀವಿ. ಅಷ್ಟೆಲ್ಲ ಈ ಬೀದಿಯಲ್ಲಿ ತುಂಬಾ ಚೆನ್ನಾಗಿತ್ತು, ಯಾರು ಯಾವ ಸಮಸ್ಯೆ ಇಲ್ಲ. ನಡುವೆ ಬರ್ತಾ ಭಯಂಕರ ಸಮಸ್ಯೆ. ಫಾರ್ ಒನ್ ಈ ಕುಡ್ಕುಡು ರಾಮಾಯಣ ಯಾವ ಜಮೀನಲ್ಲಿ ಕಾಲಿಟ್ಟರು ಬರೀ ಖಾಲಿ ಬಾಟ್ಲು ಗ್ಲಾಸು ಮಣ್ಣೆಲ್ಲ ಹಾಳಾಗ್ತಾ ಇತ್ತು. ಅದು ನೈಟ್ ಅಲ್ಲಿ ನಾವು ಬರೋ ಕೇಳಕ್ಕೂ ಆಗಲ್ಲ, ಯಾಕಂದ್ರೆ ನಿಷೇಧದಲ್ಲಿ ಇರ್ತಾರೆ. ನಾವೇನ ಕೇಳಕ್ಕೋದ್ರೆ ನಮಗೆ ರಿವರ್ಸ್. ನಿನ್ನೆ ರಾತ್ರಿ 11:21 ನನ್ನ ಫ್ಯಾಕ್ಟ್ರಿಯಲ್ಲಿ ಒಂದು ಕಲ್ಲ 25 ನಿಮಿಷ ಟ್ರೈ ಮಾಡಿದ್ದಾನೆ. 3 ಬಾಗಿಲು ಹೊಡೆಯಕ್ಕೆ 3 ಬಾಗಿಲಲ್ಲಿ ಪಿಂಚ್ಬಾರ್ ಹಾಕಿ ಟ್ರೈ ಮಾಡಿದ್ದಾನೆ. ಕ್ಯಾಮ್ರಾ ನೋಡಿ ಕ್ಯಾಮ್ರಾನ ಹೊಡೆದಾಕಿದ್ದಾನೆ. ಆಯ್ತಾ, ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಮುಂಚೆಲ್ಲ ಆತರ ಪ್ರಾಬ್ಲಮ್ ಇಲ್ಲ. ನೋಡಿ ಬರ್ತಾ ಓವರ್ ಆಯ್ತಾ ಅಂದ್ರೆ ನಮ್ಮ ಏರಿಯಾ ಹುಡುಗರಲ್ಲ, ಇವರೆಲ್ಲ ಸ್ವಲ್ಪ ಔಟರ್ ಇರೋರು, ಈ ಕೊಡುಕರು ಗಂಜಾ ಕೇಸ್ ಆತರವ್ರು. ಇದನ್ನ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಗಮನದಲ್ಲಿ ಇಟ್ಕೊಂಡು ರಾತ್ರಿ ಬಿಟ್ಟು ಬರ್ಬೇಕು. ಅಂದೊಬ್ಬಂದೇ ಅಲ್ಲ, ದೇವಸ್ಥಾನ, ಈ ಪೊಲೀಸ್ ಶೆಡ್, ಈ ಪರೋಟಮ್ಮ ದೇವಸ್ಥಾನ, ಇದೆಲ್ಲ ಒಂದೇ ನೈಟ್ ಒಬ್ಬನೇ ಮಾಡಿದಾನೆ. ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ, ಫುಲ್ ಕವರ್ ಮಾಡಿದಾನೆ. ಅದರಿಂದ ದಯವಿಟ್ಟು ಸ್ವಲ್ಪ ನಮ್ಗೆಲ್ಲ ಇಲ್ಲಿ ಆರಾಮ ಓಡಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನಮ್ ಕಡೆ ಡೈಲಿ ಸ್ವಲ್ಪ ಬಿಟ್ಟು ಬರ್ಬೇಕಂತ ಕೇಳ್ಕೊಡ್ತೀವಿ. ಹೋಗಿತ್ತು ದೇವಸ್ಥಾನ 9 ಗಂಟೆಗೆ. ಬೆಳಿಗ್ಗೆ ಬಂದ್ ನೋಡಿದ್ರೆ ಬೀಗ ಹೊಡೆದಾಕ್ತಿದ್ರು. ಆಮೇಲೆ ನೋಡಿದ್ರೆ ಒಂಟಿ ಬೀಗ ಹೊಡೆದಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಎರ್ನಾಗ್ನಲ್ಲಿ ರಸ್ತೆಯಲ್ಲಿ ಬಾಲಾಜಿ ಗ್ಲಾಸ್ ವರ್ಕ್ಸ್ ಬೀಗ ಎಲ್ಲ ಹೊಡೆದಾಕ್ತಿದ್ದಾರೆ. ಹಂಗೆ ಹೋಗಿ ಎರ್ನಾಗ್ನಲ್ಲಿ ಪಕ್ಕದಲ್ಲಿ ಶ್ರೀನಾಥ್ ಅನ್ನೋರ್ದು ಶೆಡ್ ಬೀಗ ಹೊಡೆದಿದ್ದಾರೆ. ಹಂಗೆ ಬಂದು ಪರೋಟಮ್ಮ ದೇವಸ್ಥಾನದಲ್ಲಿ ಬೀಗ ಹೊಡೆದು ಒಂಟಿಗೆ ಕಳ್ತನ. ಸುಮಾರು ಒಂದು 15,000-20,000 ರೂಪಾಯಿ ದುಡ್ಡಿರ್ಬೋದು ಮಾತ್ರ ಆಗಿದೆ. ಎಲ್ಲ ಒಂದೇ ದಿವಸ ಒಂದೇ ರಾತ್ರಿ ಎಲ್ಲ. ಇವ್ರದ್ದು ಚಂದು ನಾಗಣ್ಣ ಅವ್ರದ್ದು ಸರ್ ಮೋಟರ್ ಕಳ್ತನ ಆಗಿದೆ. ಚೆನ್ನೈನಲ್ಲಿ ಬಾಬಯ್ಯ ಅನ್ನೋರ್ದು ಕಳ್ತನ ಆಗಿದೆ. ಇನ್ನೊಂದು ರಾತ್ರಿ 9 ಗಂಟೆಯಿಂದ ಬರೀ ಕುಡಿಯೋರು ಆ ಕಡೆ ಈ ಕಡೆ ಬರ್ತಾನೆ ಇರ್ತಾರೆ. ಅವ್ರು ಮಾತಾಡ್ಸೋಂಗಿಲ್ಲ. ನಾವು ದೂರ್ ಕೊಟ್ಟಿದ್ದೀರಾ? ದೂರ್ ಕೊಟ್ಟಿಲ್ಲ. ಪೊಲೀಸ್ ಅವರು ಸಾಯಂಕಾಲ ಹೊತ್ತು ಬೀಟ್ ಬಂದಾಗೆಲ್ಲ ಹೇಳಿದ್ವಿ ಅವ್ರು. ಇವಾಗ ಹೋಗಿದ್ವು. MLA ಮೇಡಮ್ ಬಂದಿದ್ದಾರೆ ಅಂತ ಒಂದ್ ಮಾತು ಹೇಳ್ಬಿಟ್ಟು ಹೋಗೋಣ. MLA ಹೇಳಿದೀರಾ? ಇವಾಗ ಹೇಳಿದ್ವಿ. నైట్ 11 గంటలు కూడా వస్తాను నేను ఈ రోడ్ల ఎర్నాంపల్లి రోడ్ల సింతమాన్ ముందర బీట్లో వచ్చి మందు కొట్టేవాళ్ళు గంజా కొట్టేవాళ్ళు నైట్ నేను బండిలో వస్తే కూడా నన్నే ఇచ్చేస్తారు. దబాయింది సార్ ఇద్దరు వచ్చే సైడ్లో போடான்னு அது அப்படி பண்றாங்க. அதுக்கு வந்து நீங்க ஸ்டெப் எடுத்து நைட் வந்து பீட் வரணும், ஆனா ஸ்ட்ரிக்டா எடுக்கணும். இல்லைன்னா ஒரு வாட்டி சொல்லிட்டு போயிட்டா இங்க ஆவறது இல்லை. பொம்பளைங்க இருக்கிறாங்க, நம்ம தோட்டத்துக்கு நைட் 12 மணிக்கு போறோம், நம்மளே தப்பாய்க்கிறாங்க. எதுவும் பேசுறதுக்கு இல்லை. இப்போ நம்ம வண்டி இருக்கும்போது என்ன செய்யறோம், மாட்டிக்கிட்டு முடிச்சுன்னு இருக்கிறோம். அது வந்து நைட்டு கொஞ்சம் பீட்டு 1 மணி மட்டும் வந்து போனாக்கா கொஞ்சம் இதுவாகும். இல்லைன்னாக்கா யாரும் நடக்க முடியாது. எல்லாம் இப்போல்லாம் கஞ்சா ஜாஸ்தி ஆயிடுச்சு. போட்டுருங்க பாட்டில், எங்கே பாரு பாட்டிலுங்க தான். நிலம்லாம் வந்து வெறும் பாட்டிலுங்க தாங்க. இது அது வந்து கண்ட்ரோல் பண்ண அந்த கிளாமர் முன்ன இந்த ரோட்ல
ஃபுல்லு வண்டி மேலே வச்சுக்கிறானுங்க, தண்ணி வச்சுக்கிறானுங்க, பொம்பளைங்க போக முடியல. அதெல்லாம் கொஞ்சம் ஸ்ட்ரிக்டாக பண்ணணும். காத்தால வாக்கிங்